ಹಾಯ್ ಡಿಯರ್ ಫ್ರೆಂಡ್ಸ್, ಇವತ್ತೇನಾದರೂ ಇಡ್ಲಿ ಮಾಡಬೇಕು ಅಂಥೇಳಿ ಇಡ್ಲಿ ಸಂಪ್ಳಿಗೆನ ರೆಡಿ ಮಾಡಿಟ್ಟು ಬೆಳಿಗ್ಗೆ ನೋಡಿದ್ರೆ ಉಬ್ಬಿ ಬರ್ತಾ ಇಲ್ವಾ? ಉಬ್ಬಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿರುವಂತಹ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ. ಹಾಗೆ ನೀವು ಹೋಟೆಲ್ನಲ್ಲಿ ಸಿಗೋ ಥರನೇ ಸಾಫ್ಟಾಗಿರುವಂಥ ಇಡ್ಲಿನ ನಮ್ಮ ಮನೇಲಿ ತುಂಬ ಈಸಿಯಾಗಿ ಮಾಡ್ಬೋದು. ನೋಡ್ತಾ ಇದ್ರೆ ಈ ಸಂಪ್ಳಿಗೆನ ನಾನು ಎಲ್ಲ ರುಬ್ಬಿಟ್ಟು ಬೆಳಗ್ಗೆ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೆ ನಾನು ಸೌಟನ್ನು ತಿರುಗಿಸಿ ತೋರಿಸ್ತಾ ಇದ್ದೀನಿ. ಸೌಟನ್ನು ತಿರುಗಿಸಿ ನೋಡಿದಾಗ ಅದು ನೊರೆ ನೊರೆ ಆಗಿ ಬರಬೇಕು. ನೊರೆ ನೊರೆ ಆಗಿ ಬಂತು ಅಂತ ಹೇಳಿದರೆ ಇಡ್ಲಿ ಸಾಫ್ಟಾಗಿ ಆಟೋಮೆಟಿಕ್ಕಾಗಿ ಸಾಫ್ಟಾಗಿ ಬಂದೇ ಬರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ನೊರೆ ನೊರೆ ಥರ ಬರ್ತಾ ಇದೆ. ಈ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ, ನಾನು ಹೇಳೋವಂಥ ಟಿಪ್ಸನ್ನು. ಹಾಗೆ ಪಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಮರೆಯೋದು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ಮೇಯ್ನ್ ಟಿಪ್ಸ್ ಏನಂತ ಹೇಳಿದ್ರೆ, ನಾವು ನಾರ್ಮಲ್ಲಾಗಿ ಉದ್ದಿನ ಬೇಳೆನ ಯೂಸ್ ಮಾಡ್ತೀವಿ. ಈ ರೀತಿ ಉದ್ದಿನ ಕಾಳನ್ನು ಯೂಸ್ ಮಾಡೋದ್ರಿಂದ ದೋಸೆ ಹಿಟ್ಟಾಗ್ಬೋದು ಮತ್ತು ಇಡ್ಲಿ ಹಿಟ್ಟಾಗ್ಬೋದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೋಡ್ತಾ ಇದ್ರಲ್ಲ ಉಪ್ಪು, ಇದನ್ನೆಲ್ಲ ಸೈಡಿಗೆ ಇಟ್ಕೊಳ್ಳೋಣ. ನಾನೇನು ಮಾಡ್ತೀನಿ ಅಂದರೆ, ಆ್ಯಕ್ಚುಲಿ ಇಲ್ಲಿ ವೀಡಿಯೋದಲ್ಲಿ ನಾನು ತೋರಿಸಿಲ್ಲ, ಯಾಕಂದರೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಆಗಿಲ್ಲ ಅಂಥೇಳಿ. ಹಾಗೆ ನಾನಿಲ್ಲಿ ಅಕ್ಕಿನ ಸಪ್ರೇಟಾಗಿ ನೆನೆಯೋದಕ್ಕಿಡ್ತೀನಿ. ಹಾಗೆ ಮತ್ತು ಉದ್ದಿನ ಕಾಳು ಏನಿದೆಯಲ್ಲ ಅದನ್ನು ಕೂಡ ಸಪ್ರೇಟಾಗಿ ನೆನೆಯೋದಕ್ಕಿಟ್ಟು ನೆಂದಾದಮೇಲೆ ಫಸ್ಟು ಉದ್ದಿನ ಕಾಳನ್ನು ಚೆನ್ನಾಗಿ ಸಣ್ಣಗಾಗೋ ಥರ ರುಬ್ಕೋಬೇಕು. ಸಣ್ಣಗಾಗೋ ಥರ ರುಬ್ಕೊಂಡ ನಂತರ ಆಮೇಲೆ ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟು ಅಕ್ಕಿನ ರುಬ್ಕೋಬೇಕು. ಅಕ್ಕಿನ ಸ್ವಲ್ಪ ತರಿನೇ ರುಬ್ಕೊಳ್ಳಿ, ಅಷ್ಟು ಸಾಫ್ಟಾಗಿ ಏನು ಬೇಡ. ಆಮೇಲೆ ನೀವೇನು ಮಾಡಬೇಕು ಅಂದರೆ ಎರಡನ್ನು ಮಿಕ್ಸ್ ಮಾಡಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ಅಟ್ ಎ ಟೈಮ್ ಒಂದೇ ಸಲ ರುಬ್ಬಿಡ್ತಾರೆ. ಆ ರೀತಿ ರುಬ್ಲಿಕ್ಕೆ ಹೋಗಬೇಡಿ. ಸಪ್ರೇಟಾಗಿ ಫಸ್ಟು ಉದ್ದಿನ ಕಾಳನ್ನು ಚೆನ್ನಾಗಿ ರುಬ್ಕೊಂಡು ಆಮೇಲೆ ತರಿಯಾಗಿ ಅಕ್ಕಿಯನ್ನು ರುಬ್ಕೊಳ್ಳಿ. ಉದ್ದಿನ ಕಾಳು ಮತ್ತು ಅಕ್ಕಿನ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕಂತ ಹೇಳಿದರೆ ಅದ್ರ ಜೊತೆಗೆ ಉಪ್ಪು ಹಾಕಬೇಕು. ಉಪ್ಪು ಜಾಸ್ತಿನೇ ಹಾಕಿ, ತುಂಬ ಜಾಸ್ತಿ ಆಗ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಉಬ್ಬಿ ಬರಬೇಕು, ಹುಳಿ ಹುಳಿ ಆಗಬೇಕಲ್ಲ, ಅಂದರೆ ಲೈಕ್ ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದ್ರ ಜೊತೆಗೆ ಮೊಸರು ಹಾಕಬೇಕು. ನೀವು ಮೊಸರು ಯಾಕಂತ ಹೇಳಿದ್ರೆ ಹುಳಿ ಅಂಶ ಅಲ್ವಾ, ಅವಾಗೇನಾಗುತ್ತೆ ಅದು ಹುಳಿ ಬಿಡೋದ್ರಿಂದ ಇಡ್ಲಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಮೇನ್ ಟ್ರಿಕ್ಸ್. ಇದನ್ನೆಲ್ಲ ಹಾಕಿಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿ ನೀವು ಒನ್ ನೈಟು ಫುಲ್ ನೆನೆಯೋದಕ್ಕೆ ಬಿಟ್ಟು ಬೆಳಗ್ಗೆ ಹಾಗೆ ನೋಡೋದ್ರೊಳಗೆ ಖಂಡಿತ ಚೆನ್ನಾಗಿ ಇಡ್ಲಿ ಹಿಟ್ಟು ರೆಡಿ ಆಗಿರುತ್ತೆ. ನೀವೇ ನೋಡಿದ್ರಲ್ಲ ನನ್ನ ವಿಡಿಯೋದಲ್ಲಿ, ನಾನು ಕೂಡ ಇದನ್ನೇ ಫಾಲೋ ಮಾಡಿರೋದು. ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಹಾಗೆ ಇಡ್ಲಿ ಸಂಪ್ಳಿಗೆ ಏನಿದೆಯಲ್ಲ ಅದರಲ್ಲೇ ನಾನು ಇಡ್ಲಿನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಇಲ್ಲ ಅಂತ ಹೇಳಿದರು, ತುಂಬ ಇರೋ ಅಂಥ ಪಾತ್ರೆಯಲ್ಲೇ ಇಡ್ಲಿನ ಹೇಗೆ ಮಾಡ್ಬೋದು ಅಂತೇಳಿ ಸಾಫ್ಟಾಗಿ. ಹಾಗೆ ನಾನು ಒಂದು ಪಾತ್ರೆಗೆ ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಮೂರು ಬೌಲ್ ತೊಗೊಂಡಿದ್ದೀನಿ. 3 ಬೌಲ್ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಈಗ ಸಂಪ್ಳಿಗೆ ಏನು ರೆಡಿ ಇದೆಯಲ್ಲ ಅದನ್ನು ಈ 3 ಬೌಲಿಗೂ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಚೆನ್ನಾಗಿ ನಾನು ಅದನ್ನು ಸೌಟ್ ಅಲ್ಲಾಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳಿ. ನೋಡಿ, ಒಂದೊಂದೇ ಸೌಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೀನಲ್ಲ ಆ ಪಾತ್ರೆಗೆ ಇಡ್ತಾ ಇದ್ದೀನಿ. ಇವಾಗ ನೀರು ಕಾದಿದೆ. ಇವಾಗ ನಾನಿಲ್ಲಿ ನಾವು ಪಾತ್ರೆ ಇಡಲಿಕ್ಕೆ, ಬಿಸಿ ಬಿಸಿ ಪಾತ್ರೆ ಇಡಲಿಕ್ಕೆ ಸ್ಟ್ಯಾಂಡ್ನ ಯೂಸ್ ಮಾಡ್ತೀವಲ್ಲ ಆ ಸ್ಟ್ಯಾಂಡ್ನ ಯೂಸ್ ಮಾಡಿದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ನೀರನ್ನ ಎಲ್ಲಿವರೆಗೂ ಹಾಕಿದ್ದೀನಿ ಅಂತೇಳಿ. ಇದು ಚೆನ್ನಾಗಿ ಇಡ್ಲಿ ಬೆಂದಾದಮೇಲೆ ನೀರಿನ ಅಂಶ ಕೂಡ ಕಡಿಮೆ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಇಡ್ಲಿ ಎಷ್ಟು ಲೈಟಾಗಿ ಲೈಕ್ ಊದಿ ಬರಬೇಕಾದ್ರೆ, ಉಬ್ಬಿ ಬರಬೇಕಾದ್ರೆ ತೂತ ಆಗ್ತಾಯಿದೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಉಬ್ಬಿ ಬರ್ತಾ ಇದೆ ಅಂತ ಹೇಳಿದ್ರೆ
ನಾವು ಆಲ್ರೆಡಿ ಮುಂಚೆನೇ ನಾವು ಇಡ್ಲಿ ಹಿಟ್ಟು ಯಾವ ರೀತಿ ಹುಬ್ಬಿ ಬಂದಿತ್ತಲ್ಲ, ಅದಕ್ಕೋಸ್ಕರ ಇಡ್ಲಿ ಹಿಟ್ಟು ಕೂಡ ಇಷ್ಟು ಚೆನ್ನಾಗಿ ಇಡ್ಲಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈಗ ಇಡ್ಲಿ ಬೆಂದಿದೆ ವೀಕ್ಷಕರೇ. ಇವಾಗಿದು ನೋಡ್ತಾ ಇದ್ರಲ್ಲ, ನೀರಿನ ಅಂಶ ಕೂಡ ಕಡಿಮೆ ಆಗಿದೆ. ನಾನು ಏನು ಆ ಸ್ಟ್ಯಾಂಡ್ನ ಯೂಸ್ ಮಾಡಿದ್ನಲ್ಲ, ಅದರಿಂದ ಎಷ್ಟು ಕೆಳಗಡೆ ನೀರು ಹೋಗಿದೆ ಅಂತ ನೋಡಿ, ಕಡಿಮೆ ಆಗಿದೆ ಅಂತ ಹೇಳಿ. ಈಗ ನಾನು ಚಾಕುನಲ್ಲಿ ಬೆಂದಿದೆಯೋ ಬೆಂದಿಲ್ವಾ ಅಂತ ತೋರಿಸ್ತಾ ಇದ್ದೀನಿ. ಬೆಂದಿಲ್ಲ ಅಂತ ಹೇಳಿದರೆ ಚಾಕು ಗಂಟುಕೊಡುತ್ತೆ. ಈಗ ಬೆಂದಿರೋದ್ರಿಂದ ಇದನ್ನು ನಾನು ಒಂದು ತಟ್ಟೆಗೆ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದ್ರ ಕೆಳಗಡೆ ಇಡ್ಲಿ ಬೌಲ್ ಏನಿದೆಯಲ್ಲ ಅದನ್ನು ಇಟ್ಕೊಳ್ತಾ ಇದ್ದೀನಿ. ಅಂದರೆ ಹಾರಿದ ಮೇಲೆ ತೆಗಿಬೇಕು, ಬಿಸಿ ಬಿಸಿ ಇದ್ದಾಗಲೇ ತೆಗಿಬೇಡಿ. ಬಿಸಿ ಬಿಸಿ ಇದ್ದಾಗ ತೆಗೆದ್ರೆ ಅಂಟ್ಬಿಡುತ್ತೆ. ಹಾರಿದ ಮೇಲೆ ತೆಗೆದ್ರೆ ಕ್ಲೀನಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ, ಈ ಥರ ಎಷ್ಟು ಚೆನ್ನಾಗಿ ನೀವು ಇಡ್ಲಿ ಪಾತ್ರೆಯಲ್ಲೇ ಮಾಡಿದ ಥರನೇ ಇಡ್ಲಿ ರೆಡಿಯಾಗಿದೆ. ಹೋಟೆಲ್ನಲ್ಲಿ ಸಿಗೋ ಥರನೇ ಸಾಫ್ಟಾಗಿರೋಂತಹ ಇಡ್ಲಿ. ಅಂದರೆ ಇಡ್ಲಿ ಪಾತ್ರೆ ಇಲ್ಲ ಅಂತ ಹೇಳಿದ್ರು ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ ಹೇಳಿ ಇಡ್ಲಿ. ಈ ರೆಸಿಪಿನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.